ಕ್ಲೀನ್ ಆದ್ಮೇಲೆ ಆಚೆ ಹೋಗಿರುವಂತ ಅಥವಾ ಡ್ರೈನ್ ಆಗುವಂತ ಒಂದು ಈ ವಾಟರ್ ಎಷ್ಟು ಡಾರ್ಕ್ ಆಗಿದೆ ಅಂತ ನೋಡಬಹುದು. ಇದೇ ನೀವು ರೆಗ್ಯುಲರ್ ಆಗಿ ನೀವು AC ನ ಯೂಸ್ ಮಾಡ್ತಿರ್ಬೇಕಾದ್ರೆ ಇದರಿಂದ ಬರುವಂತ ಒಂದು ಗಾಳಿನ ನೀವು ಉಸಿರಾಡ್ತಾ ಇರ್ತೀರ. ಸೆಂಟರ್ ಮತ್ತೆ ಸೈಡ್ ಈಗ ಹಿಂದೆ ಹೇಳ್ಕೋಬೇಕಾಗತ್ತೆ ನೀವು. ಇದೆ ಸ್ವಲ್ಪ ಫಿಲ್ ಮಾಡೋಣ. ಇಲ್ಲೂ ಕೂಡ ಸ್ವಲ್ಪ ಅಪ್ಲೈ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾರ್ನ ಒಂದು AC ಡಕ್ಟ್ ಅಥವಾ ಇವಾಪರೇಟರ್ ನ ಹೇಗೆ ಕ್ಲೀನ್ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಈ ಒಂದು AC ಇವಾಪರೇಟರ್ ಕೂಲಿಂಗ್ ಕಾಯಿಲ್ ಅಂತ ಏನ್ ಕರಿತೀವಿ ಅಥವಾ ಡಕ್ಟ್ ಏನಿರುತ್ತೆ, ನಿಮ್ಗೆ ಓವರ್ ದ ಪೀರಿಯಡ್ ಇದರಲ್ಲಿ ಡಸ್ಟ್ ಅಥವಾ ನಿಮ್ಗೆ ಮಾಯಿಶ್ಚರ್ ಅಕ್ಯುಮುಲೇಟ್ ಆಗೋದ್ರಿಂದ ಅದು ಬ್ಲಾಕ್ ಆಗುತ್ತೆ. ಇದರಿಂದ ಒಂದು ಬ್ಯಾಡ್ ಸ್ಮೆಲ್ ಕೂಡ ಬರ್ಬೋದು. ಹಾಗೆ ನೀವು AC ಯ ಏರ್ ನ ನೀವು ಹೈ ಸ್ಪೀಡ್ ಅಲ್ಲಿ ಇಟ್ಟರು ಕೂಡ ನಿಮ್ಗೆ ಏರ್ ಫ್ಲೋ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ನಿಮ್ಗೆ AC ಯ ಒಂದು ಎವಾಪರೇಟರ್ ಬ್ಲಾಕ್ ಆಗಿರೋದ್ರಿಂದ. ಸೊ ಅದನ್ನ ಕ್ಲೀನ್ ಯಾವಾಗ್ಲೂ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಪ್ರೆಷರ್ ನಲ್ಲಿ ಏರ್ ಆಚೆ ಬರುತ್ತೆ. ಸೊ ಅದರಿಂದ ಕೂಲಿಂಗ್ ಕೂಡ ಚೆನ್ನಾಗಿರುತ್ತೆ. ಈ ಒಂದು AC ಡಕ್ಟ್ ಅಥವಾ ಕೂಲಿಂಗ್ ಕಾಯಿಲ್ ಬ್ಲಾಕ್ ಆಗೋದ್ರಿಂದ ಒಂದು ಬ್ಯಾಡ್ ಸ್ಮೆಲ್ ಬರ್ಬೋದು. ಹಾಗೆ ಒಂದು ಲಾಂಗ್ ಟೈಮ್ ಆದ್ಮೇಲೆ ಮಾಯಿಶ್ಚರ್ ಡೆವಲಪ್ ಆಗೋದ್ರಿಂದ ಒಂದು ಡಸ್ಟ್ ನ ಜೊತೆಗೆ ನಿಮ್ಗೆ ಇದ್ರೊಳಗಡೆ ಬ್ಯಾಕ್ಟೀರಿಯಲ್ ಅಥವಾ ಫಂಗಸ್ ಫಾರ್ಮೇಶನ್ ಕೂಡ ಆಗೋದು. ಇದರಿಂದ ನಿಮ್ಗೆ ಗಾಳಿನ ನೀವು ಯಾವಾಗ ಉಸಿರಾಡ್ತೀರ ನಿಮ್ಗೆ ಅದರಿಂದ ಒಂದು ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಸೊ ಅದರಿಂದ ಇದನ್ನ ಕ್ಲೀನ್ ಮಾಡೋದು ಹೇಗೆ, ಸೊ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಡಕ್ಟ್ ಅಥವಾ ಅದೇ ರೀತಿಯಾಗಿ ಕೂಲಿಂಗ್ ಕಾಯಿಲ್ ನ ಹೇಗೆ ಕ್ಲೀನ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಕ್ಲೀನಿಂಗ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ AC ನ ನೀವು ಆಫ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಇಗ್ನಿಷನ್ ಕೂಡ ಆಫ್ ಅಲ್ಲಿ ಇರಬೇಕು. ಮೊದಲನೇದಾಗಿ ಈ ಒಂದು ಗ್ಲೋ ಬಾಕ್ಸ್ ನ ನೀವು ರಿಮೂವ್ ಮಾಡಬೇಕಾಗುತ್ತೆ. ಅದನ್ನ ರಿಮೂವ್ ಮಾಡಿದ್ಮೇಲೆ ನೀವು AC ಫಿಲ್ಟರ್ ನ ಕ್ಯಾಪ್ ನ ಕೂಡ ರಿಮೂವ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಸೊ ಇದು ಪ್ರೆಸ್ ಮಾಡಿದಾಗ ಈ ಲಾಕ್ ರಿಲೀಸ್ ಆಗುತ್ತೆ. ಸೊ ಈ ಕ್ಯಾಪ್ ನ ಆಚೆ ತೆಗೆದ್ಮೇಲೆ ಸೊ AC ಫಿಲ್ಟರ್ ನ ಕೂಡ ನೀವು ಆಚೆ ತೆಗಿಬೇಕಾಗತ್ತೆ. ಸೊ ಈ ರೀತಿಯಾಗಿ AC ಫಿಲ್ಟರ್ ನ ತೆಗಿಬೇಕಾಗತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಈ ಒಂದು AC ಬ್ಲೋವರ್ ಏನಿದೆ, ಸೊ ಇದ್ರ ಒಳಗಡೆ ಕೂಡ ನೀವು ಫೋಮ್ ನ ಅಪ್ಲೈ ಮಾಡ್ಬೇಕಾಗುತ್ತೆ. ಇದರಲ್ಲಿ ನೀವು ನೋಡಬಹುದು AC ಬ್ಲೋವರ್ ನಲ್ಲಿ ಎಷ್ಟು ಡಸ್ಟ್ ನೀವು ನೋಡಬಹುದು. ಈ AC ಬ್ಲೋವರ್ ನ ಫಿನ್ಸ್ ಏನ್ ಕಾಣಿಸ್ತಾ ಇದೆ. ಈ ಒಂದು ಫೋಮ್ ಬೇಸ್ ಪ್ರಾಡಕ್ಟ್ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೀನಿ. ಯಾಕಂದ್ರೆ ಸ್ವಲ್ಪ ರಿವ್ಯೂಸ್ ಚೆನ್ನಾಗಿದೆ ಅಂಡ್ ಇದನ್ನ ಯೂಸ್ ಮಾಡ್ಕೊಂಡು ನನಗೆ ಹೇಗೆ ಕ್ಲೀನ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಯಾಕಂದ್ರೆ ಬಟ್ ಇದು ಯಾವುದೋ ಸ್ಪಾನ್ಸರ್ಶಿಪ್ ವಿಡಿಯೋ ಆಗಿರೋದಿಲ್ಲ. ಹಾಗೆ ನೀವೇನಾದ್ರು ಮಾರುತಿ ಕಾರ್ನ ಯೂಸ್ ಮಾಡ್ತೀರ ಅಂತ ಹೇಳಿ ಮಾರುತಿಯಲ್ಲೂ ಕೂಡ ಒಂದು ಇವಾಪರೇಟರ್ ಕ್ಲೀನಿಂಗ್ ಗೋಸ್ಕರನೇ ಒಂದು ಜೆನ್ಯೂನ್ ಎಕ್ಸರೀಸ್ ಕೂಡ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಈ ಒಂದು AC ಇವಾಪರೇಟರ್ ಕ್ಲೀನ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಮೊದಲಿಗೆ ಈ ಒಂದು ಫೋಮ್ ಏನಿದೆ ಇದರ ಒಂದು ಈ ಲಾಕ್ ಇರುತ್ತೆ, ಇದನ್ನ ನೀವು ಓಪನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಈ ಪೈಪ್ ನ ಇದಕ್ಕೆ ಕನೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಕನೆಕ್ಟ್ ಮಾಡಿದ್ಮೇಲೆ ಸೊ ಯಾವಾಗ ನೀವು ಇದನ್ನ ಪ್ರೆಸ್ ಮಾಡ್ತೀರಾ, ಸೊ ಇದನ್ನ ಪ್ರೆಸ್ ಮಾಡಿದಾಗ ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಮೊದಲಿಗೆ AC ಬ್ಲೋವರ್ ನ ಇದ್ರ ಒಳಗಡೆ ಏನಿದೆ, ಸೊ ಈ ಪೈಪ್ ನ ಇದ್ರೊಳಗಡೆ ಇನ್ಸರ್ಟ್ ಮಾಡಬೇಕು. ಸೊ ಫೋಮ್ ನ ಫಿಲ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಇದನ್ನ ಫಿಲ್ ಮಾಡಬೇಕು. ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಈ ಫೋಮ್ ಅನ್ನೋದು ಸೊ ಇದ್ರೊಳಗಡೆ ಫಿಲ್ ಆಗ್ಬೇಕಾಗತ್ತೆ. ಸೊ ಯಾವಾಗ ಫಿಲ್ ಆಗುತ್ತೆ, ಸೊ ಈ ಪೈಪ್ ನ ಅದರಿಂದ ಆಚೆ ತೆಗಿಬೇಕಾಗತ್ತೆ. ಇದಾದ್ಮೇಲೆ AC ಫಿಲ್ಟರ್ ಹಾಕ್ದೇನೆ ಈ ಕ್ಯಾಪ್ ನ ಹಾಕ್ಬಿಟ್ಟು ಲಾಕ್ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ಬರುತ್ತೆ. ಸೊ ಆಮೇಲೆ ಸೆಂಟರ್ AC ವೆಂಟಿಗೂ ಕೂಡ ನೀವು ಇದನ್ನ ಹಿಂಗೆ ಎಳಿಬೇಕಾಗತ್ತೆ. ಸೊ ಹಾಗೆ ಇನ್ನೊಂದು AC ವೆಂಟ್ ನ ಕೂಡ ಹಾಗೆ ಹಾಕೊಂಡ್ ಬರ್ಬೇಕು. ಅದೇ ರೀತಿಯಾಗಿ ರೈಟ್ ಸೈಡ್ ಕೂಡ ನೀವು ಮಾಡ್ಬೇಕಾಗತ್ತೆ ಇದೇ ಸೇಮ್ ಮೆಥಡ್ ನ. ಹಾಗೇನೆ ಇಲ್ಲೂ ಕೂಡ ನಿಮ್ಗೆ ಸೊ ವಿಂಡ್ಶೀಲ್ಡ್ ಮೋಡಿಗೂ ಕೂಡ ನಿಮ್ಗೆ ಇದರಲ್ಲಿ ಡಕ್ಟ್ ಗಳು ಇರ್ತವೆ. ಸೊ ಅಲ್ಲಿಯೂ ಕೂಡ ನೀವು ಈ ರೀತಿಯಾಗಿ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದ್ ಸೈಡ್ ಕೂಡ ಮಾಡೋಣ ಹಾಗೆ. ಸೊ ಸ್ವಲ್ಪ ಒಳಗಡೆನೆ ತಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಬರ್ತದೆ ಫೋಮ್ ನೋಡ್ಬೋದು ನೀವು. ಇಲ್ಲೂ ಕೂಡ ಸ್ವಲ್ಪ ಅಪ್ಲೈ ಮಾಡಿ. ಸೊ ಸ್ವಲ್ಪ ಉಳಿದಿರೋದನ್ನ ಸೊ ಮೈನ್ ಆಗಿ ಸೆಂಟರ್ ಮತ್ತೆ ಸೈಡ್ ಈಗ ಹಿಂದೆ ಹೇಳ್ಕೋಬೇಕಾಗತ್ತೆ ನೀವು. ಇದೇ ತರ ಸ್ವಲ್ಪ ಫಿಲ್ ಮಾಡೋಣ. ಸೊ ಇನ್ಫೋಟೈನ್ಮೆಂಟ್ ನ ನೀವು ಕೆಳಗಡೆ ಬರ್ದಿರೋ ಹಾಗೆ ಸ್ವಲ್ಪ ಅದನ್ನ ಅವಾಯ್ಡ್ ಕೂಡ ಮಾಡಬಹುದು. ಸೊ ಇದನ್ನ ನೀವು ಕೆಲವೊಂದು ಮೈಕ್ರೋಫೈಬರ್ ಕ್ಲೋತ್ ಇಂದ ಕೂಡ ಏನು ಆಚೆ ಬರ್ತಾ ಇರುತ್ತೆ, ಸೊ ಅದನ್ನ ಸ್ವಲ್ಪ ವೈಪ್ ಮಾಡ್ಕೊಂಡು ಸೊ ಇದನ್ನೊಂದು 2 to 5 minutes ನೀವು ಇದನ್ನ ಹೀಗೆ ಬಿಡ್ಬೇಕಾಗತ್ತೆ. ಯಾಕಂದ್ರೆ ಫೋಮ್ ಅನ್ನೋದು ಸೊ ಅಲ್ಲಿ ಏನೇ ಡಸ್ಟ್ ಇದೆ, ಸೊ ಅಲ್ಲಿ ಏನಾದ್ರು ಫಂಗಸ್ ಫಾರ್ಮೇಶನ್ ಇದೆ, ಸೊ ಅದ್ರ ಮೇಲೆ ವರ್ಕ್ ಆಗ್ಬೇಕಾಗತ್ತೆ. ಸೊ ಇವಾಗ ಒಂದು 5 minutes ಆಗಿದೆ. ಸೊ ಇವಾಗ ನಿಮ್ಗೆ ಫೋಮ್ ಕೂಡ ನೋಡಿರ್ಬೋದು ಒಳಗೆ ಹೋಗಿದೆ ಅವು, ಯಾಕಂದ್ರೆ ಅದು ಆಲ್ಮೋಸ್ಟ್ ಅದೇ ಡೈಲ್ಯೂಟ್ ಆಗ್ತಾ ಇದೆ. ಸೊ ಇವಾಗ ನೀವು ಕಾರ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಕಾರ್ನ ಸ್ಟಾರ್ಟ್ ಮಾಡಿ ಸೊ AC ನ ಆನ್ ಮಾಡ್ಬೇಕು. ಸೊ ಯಾವಾಗ AC ನ ಆನ್ ಮಾಡ್ತೀರಾ ನಿಮ್ಗೆ ಇಲ್ಲಿಂದ ಬ್ಲೋವರ್ ಇಂದ ಆಚೆ ಬರುತ್ತೆ. ಸೊ AC ಬ್ಲೋವರ್ ಇಂದ ಸೊ ಸ್ವಲ್ಪ ನಿಮ್ಗೆ ಫೋಮ್ ಕೂಡ ಆಚೆ ಬರ್ಬೋದು ಈ ಟೈಮಲ್ಲಿ. ಸೊ ಯಾಕಂದ್ರೆ ಅಲ್ಲಿ ಉಳಿದಿರುವಂತ ಫೋಮ್ ಇರುತ್ತೆ.
ಸೊ ಒಂದು ಮೈಕ್ರೋ ಫೈಬರ್ ಇಂದ ಸೊ ನೀವು ಅದನ್ನ ಸೊ ಅವಾಗ ವೈಪ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಫೋಮ್ ಆ ಕಡೆ ಬರ್ತಾ ಇರೋದು. ಇನ್ಫೋಟೈನ್ಮೆಂಟ್ ನ ನೀವು ಯಾವಾಗ್ಲೂ ಕೂಡ ನೋಡ್ಕೊಂತಾ ಇರ್ಬೇಕಾಗತ್ತೆ. ಸೊ ಯಾವಾಗ್ಲೂ ನಿಮ್ಗೆ ಸೊ ಈ ಒಂದು ಏರ್ ಅನ್ನೋದು ಆಚೆ ಬಂದಾಗ ಈ ಫೋಮ್ ಅನ್ನೋದು ಆಚೆ ಬರ್ತಾನೆ ಇರುತ್ತೆ. ಸೊ ಅದನ್ನ ಕ್ಲೀನ್ ಮಾಡ್ಕೊಂತಾನೆ ಇರ್ಬೇಕು. ಹಾಗೇನೆ ನೀವು ಇದರಲ್ಲಿ ಈ ಎ ಸಿ ಮೋಡ್ ಕೂಡ ಚೇಂಜ್ ಮಾಡ್ಬೇಕಾಗತ್ತೆ. ಇಲ್ಲಿ ಫ್ರೆಶ್ ಏರ್ ಮೋಡ್ಗೆ ಹಾಕಿದೀನಿ ಇವಾಗ. ಅದೇ ರೀತಿಯಾಗಿ ಏರ್ ನ ಮೋಡ್ ನ ಚೇಂಜ್ ಮಾಡ್ಬೇಕಾಗತ್ತೆ. ವಿಂಡ್ಶೀಲ್ಡ್ ಕೂಡ ಇಡ್ಬೇಕಾಗತ್ತೆ. ಸೊ ಅಲ್ಲೂ ನಿಮ್ಗೆ ಸೊ ಪ್ರೆಷರ್ ನ ಜಾಸ್ತಿ ಆಗದಾಗ ನೋಡ್ಬೋದು. ಸೊ ಈ ರೀತಿಯಾಗಿ ಸೊ ನಿಮ್ಗೆ ಫೋಮ್ ಅನ್ನೋದು ಆ ಕಡೆ ಬರ್ತಾ ಇದೆ. ಸೊ ಉಳಿದಿರುವಂತ ಫೋಮ್ ಇರುತ್ತೆ. ಸೊ ಇವಾಗ ಎಲ್ಲಾ ಮೋಡ್ನು ಒಂದ್ಸಲ ಟ್ರೈ ಮಾಡ್ಬೇಕು. ಸೊ ಡಿಫ್ರೆಂಟ್ ಮೋಡ್ ನ ಟ್ರೈ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಏನೇನ್ ಡಕ್ಟ್ ಇದಾವೆ ಸೊ ಎಲ್ಲಾ ಕಡೆಯಿಂದನು ಸೊ ಫೋಮ್ ಅನ್ನೋದು ಸೊ ಕ್ಲೀನ್ ಮಾಡ್ಬೇಕಾಗತ್ತೆ. ಸೊ ಲೆಗ್ಗೂ ಇಡ್ತಾ ಇದೀನಿ. ಅಲ್ಲೂ ಕೂಡ ನಿಮ್ಗೆ ಏರ್ ಬರ್ತಾ ಇರೋದು ನೋಡ್ಬೋದು ನೀವು. ಅಲ್ಲಿನೂ ಕೂಡ ಲಿಕ್ವಿಡ್ ಆಚೆ ಬರ್ತಾ ಇದೆ. 15 ಮಿನಿಟ್ಸ್ ನೀವು ಇದೇ ರೀತಿಯಾಗಿ ಎಸಿನ ಸೊ ಆನ್ ಅಲ್ಲೇ ಇಡಬೇಕಾಗತ್ತೆ. ಆ ಟೈಮಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಆ ಡಕ್ಟ್ ಅನ್ನೋದು ಕ್ಲೀನ್ ಆಗುತ್ತೆ. ಇವಾಗ ಸ್ಟಾಪ್ ಆಗಿದೆ. ಸೊ ಇವಾಗ ಬರೀ ನಿಮ್ಗೆ ಏರ್ ಮಾತ್ರ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಫೋಮ್ ಇರೋದು ಆ ಕಡೆ ಬರುತ್ತೆ ಇವಾಗ. ಸೊ ಇದು ಇವಾಪರೇಟರ್. ಆಮೇಲೆ ಡಕ್ಟ್ ಕ್ಲೀನ್ ಆದ್ಮೇಲೆ ಸೊ ಆಚೆ ಡ್ರೈನ್ ಆಗ್ತಿರುವಂತ ವಾಟರ್. ಯೂಶಲ್ ಆಗಿ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ನೀರ್ ತರನೇ ಇರುತ್ತೆ. ಬಟ್ ಇಲ್ಲಿ ನೋಡ್ಬೋದು ನೀವು ಸೊ ಎಷ್ಟು ಡಾರ್ಕ್ ಆಗಿದೆ ಅಂದ್ರೆ ಅಷ್ಟು ಕ್ಲಾಗ್ ಆಗಿರುತ್ತೆ. ಇಲ್ಲ ಡಕ್ಟ್ ಅಲ್ಲಿ ಎಷ್ಟು ಡಸ್ಟ್ ಇರುತ್ತೆ. ಸೊ ಅದು ಕ್ಲೀನ್ ಆಗಿದೆ. ಇದ್ರಲ್ಲಿ ನೋಡ್ಬೋದು ನೀವು ಇವಾಗ ಎ ಸಿ ಇವಾಪರೇಟರ್ ಕೂಲಿಂಗ್ ಕಾಯಿಲ್ ಕ್ಲೀನ್ ಆದ್ಮೇಲೆ ಆಚೆ ಹೋಗಿರುವಂತ ಅಥವಾ ಡ್ರೈನ್ ಆಗುವಂತ ಒಂದು ವಾಟರ್. ಈ ವಾಟರ್ ಎಷ್ಟು ಡಾರ್ಕ್ ಆಗಿದೆ ಅಂತ ನೋಡ್ಬೋದು. ಇದೇ ನೀವು ರೆಗ್ಯುಲರ್ ಆಗಿ ನೀವು ಎ ಸಿ ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಇದರಿಂದ ಬರುವಂತ ಒಂದು ಗಾಳಿನ ನೀವು ಉಸಿರಾಡ್ತಾ ಇರ್ತೀರ. ಅದರಿಂದ ಎಷ್ಟು ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ಅನ್ನೋದನ್ನ ನೀವೇ ಆಲೋಚನೆ ಮಾಡಿ. ಯಾಕಂತ ಹೇಳಿದ್ರೆ ಈ ತರ ಒಂದು ಬ್ಲಾಕ್ ಆಗಿರುವಂತ ಇವಾಪರೇಟರ್ ಅಥವಾ ಡಕ್ಟ್ ಇಂದ ಇದ್ರೆ ನಿಮ್ಗೆ ಎ ಸಿ ಕೂಲಿಂಗ್ ಕೂಡ ಕಡಿಮೆ ಆಗುತ್ತೆ. ಬ್ಯಾಟ್ ಸ್ಮೆಲ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಅಟ್ ಲೀಸ್ಟ್ ಎವ್ರಿ 6 ಮಂತ್ಸ್ಗಾದ್ರೂ ಒಂದ್ಸಲ ನೀವು ಈ ತರ ಒಂದು ಎ ಸಿ ಡಕ್ಟ್ ಅಥವಾ ಇವಾಪರೇಟರ್ ನ ಕ್ಲೀನ್ ಮಾಡಿಸೋದ್ರಿಂದ ಸೊ ಎ ಸಿ ಒಂದು ಕೂಲಿಂಗ್ ಕೂಡ ಚೆನ್ನಾಗಿರುತ್ತೆ. ಒಂದು ಬ್ಯಾಟ್ ಸ್ಮೆಲ್ ಕೂಡ ಬರೋದಿಲ್ಲ. ಯಾಕಂದ್ರೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ಮೇಲೆ ನಂಗೆ ಒಂದು ಕ್ಲೀನಿಂಗ್ ಆದ್ಮೇಲೆ ಒಂದು ಆ ಫ್ರೆಶ್ನೆಸ್ ಏನಿದೆ ಅಥವಾ ಒಂದು ಫ್ರಾಗ್ರೆನ್ಸ್ ಏನಿದೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕಾರ್ನ ಕೂಡ ನೀವು ಕ್ಲೀನ್ ಮಾಡೋದ್ರಿಂದ ಸೊ ಎ ಸಿ ನ ಕೂಡ ಇನ್ನೂ ಎಫೆಕ್ಟಿವ್ ಮಾಡಬಹುದು. ಹಾಗೆ ಒಂದು ಬ್ಯಾಡ್ ಸ್ಮೆಲ್ ಇದ್ರೆ ಕೂಡ ಅದನ್ನು ಕೂಡ ನೀವು ರಿಮೂವ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.